ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಅನೇಕ ಜನ ಹಿರಿಯರಿಗೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ಅವರವರ ಬೆಂಬಲಿಗರೆಲ್ಲರೂ ಕೂಡ ಆಕ್ರೋಶದ ನುಡಿಗಳನ್ನು ಅವರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾ ಇರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳಷ್ಟು ಜನ ನಿಮ್ಮ ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಈಗ ಅಂತಿಮ ಪಟ್ಟಿ ಹೊರಗಡೆ ಬಿದ್ದಿದೆ, ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ತಾವೇನು ಹೇಳಕ್ಕೆ ಬಯಸ್ತೀರಿ ಸರ್? ಈ ಒಂದು ಕ್ಯಾಬಿನೆಟ್ಟಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಹೌದು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬ್ರಾಹ್ಮಣರು ಇಲ್ಲದೇ ಇರುವಂಥ ಒಂದು ಸಚಿವ ಸಂಪುಟ ಆಗಿಲ್ಲ. ಬಹುಶಃ ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ. ಅದು ಯಾಕಾಗಿದೆಯೋ ನನಗೂ ಗೊತ್ತಿಲ್ಲ. ಅದು ವರಿಷ್ಠರಿಗೆ ನೀವು ಕೇಳಬೇಕು. ಯಾಕಂದರೆ ನಾನು ಜಾತ್ಯತೀತ ವ್ಯವಸ್ಥೆಯಲ್ಲಿ ಬಂದಿರೋನು. ಆದರೆ ನಮ್ಮ ಸಮುದಾಯದ ರೆಪ್ರೆಸೆಂಟೇಷನ್ನು ಜನ ಬಯಸ್ತಾರೆ. ಯಾಕಂದರೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ಲರೂ ಇರಬೇಕು. ಅದಕ್ಕೆ ಯಾಕೆ ಈ ಥರ ಆಯಿತು ಅಂತ ಅದು ನಮ್ಮ ಹೈಕಮಾಂಡವರು ಮತ್ತು ನಮ್ಮ ಮುಖ್ಯಮಂತ್ರಿಯವರು, ಅಧ್ಯಕ್ಷರು ಅವರು ಇದಕ್ಕೆ ಹೇಳಬೇಕಾಗ್ತದೆ. ಯಾಕಂದರೆ ಇದುವರೆಗೂ ಇದಾಗಿರಲಿಲ್ಲ. ಇದು ಫಸ್ಟ್ ಟೈಮ್ ಈ ಥರ ಆಗ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಅವರು ಇನ್ನೂ ಯಾವುದೇ ನನಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಕೇವಲ ಬ್ರಾಹ್ಮಣ ಸಮುದಾಯ ಅಂತಲ್ಲ ಸರ್, ಈಗ ಮಹಿಳಾ ಪ್ರಾತಿನಿಧ್ಯ ಅಂತ ವಿಚಾರ ಅಂತ ಬಂದಾಗಲೂ ಕೂಡ ಈ ಕ್ಯಾಬಿನೆಟಲ್ಲಿ ಮಹಿಳಾ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಗಾಯತ್ರಿ ಶಾಂತೇಗೌಡರ ಹೆಸರು ಕೂಡ ಇತ್ತು, ಆದರೆ ಕೊನೆ ಹಂತದಲ್ಲಿ ಅವರ ಹೆಸರು ಹೋಲ್ಡ್ ಆಗಿದೆ ಅನ್ನುವಂಥದ್ದು ಇದೆ. ಈ ಮಹಿಳಾ ಪ್ರಾತಿನಿಧ್ಯ ಇಲ್ಲದೆ ಯಾವ ರೀತಿ ಸರ್? ಇಲ್ಲ, ಖಂಡಿತ ನನಗನ್ಸುತ್ತೆ ಗಾಯತ್ರಿ ಶಾಂತೇಗೌಡರು ಯಾಕೆ ಅದು ಪ್ರಮಾಣ ವಚನ ಸ್ವೀಕಾರ ಆಗಲಿ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ ಅದು ಅವರಾದರೂ ಆಗ್ತಾರೆ, ಅದು ಇನ್ನೊಬ್ಬರು ಮಹಿಳೆಯರೇ ಆಗ್ತಾರೆ. ಯಾಕಂದರೆ ಕನಿಷ್ಠ ಪಕ್ಷ ಇದು ಒಂದು ಕಮ್ಮಿನೇ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಮಹಿಳೆಯರು ಗೆದ್ದು ಬರೋದಿಲ್ಲ ಮತ್ತು ಪುರುಷರು ಹೆಚ್ಚು ಗೆದ್ದಿರ್ತಾರೆ. ಆದರೂ ಕೂಡ ಕನಿಷ್ಠ 1 ಅಥವಾ 2 ಆದರೂ ಮಾಡಲೇಬೇಕು. ಈಗ ಒಂದು ಖಂಡಿತ ಮಹಿಳೆಯರು ಮಾಡ್ತಾರೆ ಅಂತ ನನಗೆ ಪಕ್ಷ ಅದು ಆ ವಿಚಾರದಲ್ಲಿ ಏನು ತಪ್ಪು ಮಾಡೋದು ಅಂದ್ಕೊಂಡಿದ್ದೀನಿ. ಖಂಡಿತ ಅದು ಮಾಡ್ತಾರೆ. ಕೊನೆಯ ಪ್ರಶ್ನೆ, ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪತ್ನಿ ಮಾಡಿರುವಂಥ ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸರ್. ಜನ ಕೇಳ್ತಾರೆ ನಮಗೆ ಅಂತ. ಇಲ್ಲ, ಅವ್ರದ್ದು ನೋಡಿ, ಅವ್ರಿಗೆ ಏನಂತ ಹೇಳಿದ್ರೆ ತುಂಬ ಜನ ಅವ್ರಿಗೆ, ಯಾಕೆ ಅವರು ಪೊಲಿಟಿಕಲಿ ಆ್ಯಕ್ಟಿವ್ ಇದ್ದಾರೆ, ಜನಸಂಪರ್ಕ ಜಾಸ್ತಿ. ಅದಕ್ಕೆ ಅವ್ರ ಅಭಿಪ್ರಾಯ ಅವ್ರ ನೋವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾನು ಕೇಳೋರೇನು ಹಾಕೋದಿಲ್ಲ ಅಥವಾ ನಾನು ಅವ್ರು ಕೇಳೇನು ಮಾಡೋದಿಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಕೊಂಡಿದ್ದಾರೆ. ಅದು ಬೇರೆ, ಅದೇನೇ ಇರಲಿ. ಇವತ್ತು ನನಗೆ ಉದ್ದೇಶ ಏನಂತ ಹೇಳಿದ್ರೆ, ಮುಂದೆ ಖಂಡಿತ ನೋಡಿ ನಮ್ಮ ಪಕ್ಷ ಇನ್ನೂ ಚೆನ್ನಾಗಿ ಆಗಬೇಕು. ಮುಂದಿನ ಚುನಾವಣೆ ಮತ್ತೆ ಗೆಲ್ಲಬೇಕು ನಾವು. ಆ ವಿಚಾರಕ್ಕೆ ನಾವು ಬದ್ಧರಾಗಿದ್ದೇವೆ. ಅದ್ರ ಬಗ್ಗೆ ಏನು ಕಾಂಪ್ರಮೈಸೇ ಇಲ್ಲ. ಆದರೆ ಈ ಥರ ಎಲ್ಲ ಒಂದು ಸ್ವಾಭಿಮಾನಕ್ಕೆ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ತರುವಂಥ ವಿಚಾರಗಳು ಆಗಬಾರ್ದು. ಅದು ಒಳ್ಳೆಯದಲ್ಲ. ಯಾಕೆಂದರೆ ನಾವೆಲ್ಲ ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋರು ಮತ್ತು ಈ ಪಕ್ಷದಲ್ಲೇ ನಾವು ಸಾಯ್ತೀವಿ. ಅದರಿಂದ ಈ ಥರ ಇದ್ದಾಗ ನಮಗೆ ನಮ್ಮನ್ನು ಕರೆದು ಈ ಥರ ಇದೆಯಪ್ಪ, ನಿಮಗೆ ಮಾಡೋದಿಲ್ಲ ನಾವು ಈ ಸಲ ಅಂತ ಹೇಳ್ಬಿಟ್ಟಿದ್ರೆ ಅದು ಇನ್ನೂ ಒಳ್ಳೆಯದೇ. ಅದು ಈ ರೀತಿ ಮಾಡೋದಿಲ್ಲ ಅನ್ನುವಂಥದ್ದಾದರೆ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದರೆ, ಅದನ್ನು ಮೊದಲೇ ಹೇಳಿದರೆ ಅದು ಸರಿಯಾಗಿರ್ತಿತ್ತು ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.